ಇಷ್ಟು ದೊಡ್ಡ ಮನೆ, 10 ಮಂದಿ ಕೆಲಸಗಾರರು, ಮನೆ ಪೂರ್ತಿ ಕಾವಲುಗಾರರು, ಕೈಗೊಬ್ರು ಕಾಲ್ಗೊಬ್ರು ಅಂತ ಆಳುಗಳು. ಇಷ್ಟು ಜನರ ಕಣ್ ತಪ್ಪಿಸಿ ನೀಯತ್ ತಪ್ಪಿ ಕಳ್ಳತನ ಮಾಡ್ಬೇಕು ಅಂತ ಅಂದ್ಕೊಂಡಿಯಲ್ಲ. ಜುಳು ನಮ್ಗೆಲ್ಲ ಎಂತ ದ್ರೋಹ ಮಾಡಿದಾಳೆ ಅಂತ ಗೊತ್ತಿದ್ಯಾ ಅಣ್ಣ? ಕಳ್ಳತನ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮನ್ನು ಕೇಳಿದ್ರೆ ನಾವೇ ಕೊಡ್ತಿದ್ವಲ್ಲ. ಏಯ್, ನಿನ್ನ ನಂಬಿ ಈ ಮನೇಲಿ ಕೆಲಸದೊಳಗ್ ನೋಡ್ದೆ, ನಮ್ಮ ಮನೇಲಿ ನಮ್ಮವಳೊಬ್ಳಾಗ್ ನೋಡಿದಿಕ್ಕೆ ಸರಿಯಾಗಿ ಮರ್ಯಾದೆ ಕೊಟ್ಟಿದ್ಯಾ. ಅಷ್ಟಕ್ಕೂ ನಿನ್ನ ತೊಳ್ಳ ಏನು ಮಾಡಿದ್ರು ಪಾಪ ಇಲ್ವೇ? ಭದ್ರಾವತಿ, ರಾಜಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲೋ ಏನೋ ತಪ್ಪು ನಡೆದಿರ್ಬೇಕು. ನಡೆದಿದೆ ಅಮ್ಮ, ಸರಿಪಡಿಸ್ಕೊಳಕ್ ಆಗ್ದಿರೋ ತಪ್ಪೇ ನಡೆದಿದೆ. ರಾಜಮ್ಮ ಕಳ್ತನ ಮಾಡಿದಾಳೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಕೂಡ ಅದೇ ಜಾಗದಲ್ಲಿ ಕೊಚ್ಚಾಗದೆ ಪಂಚಾಯಿತಿ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ ನೋಡು. ಅದೇ ನಾವು ಮಾಡಿದ ತಪ್ಪು. ಅವಸರ ಪಡ್ಬೇಡಿ. ಅವಳು ತುಂಬಾ ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ನಮ್ಮನ್ನೇ ನಂಬಿ ಬದುಕ್ತಾ ಇದ್ದಾಳೆ. ಆದ್ರೆ ಕಳ್ಳತನ ಮಾಡಿ ನಮಗಿಂತ ಚೆನ್ನಾಗಿ ಬದುಕಬೇಕು ಅಂತಾನೂ ಆಸೆ ಪಟ್ಟಿದ್ದಾಳೆ. ಅಷ್ಟಕ್ಕೂ ಈ ಒಡವೆನ ತಗೊಂಡು ಹೋಗಿ ಅನುಭವಿಸೋಕ್ಕೂ ಕೂಡ ಇವಳಿಗೆ ಸ್ವಂತದವರು ಅಂತ ಯಾರೂ ಇಲ್ಲ. ಹೌದು ವರ್ಮಾ, ರಾಜಮ್ಮ ಕಳ್ತನ ಮಾಡೋ ಅಷ್ಟು ಕೆಟ್ಟೋಳು ಅಂದ್ರೆ ನಾನು ನಂಬಲ್ಲ ಅಂದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸಿ ಇವಳನ್ನ. ಕಳ್ಳತನ ಮಾಡೋ ಉದ್ದೇಶ ಇರ್ಲಿಲ್ಲ ಅಂದ್ರೆ ಒಡವೆ ಇಟ್ಕೊಂಡು ಕಳ್ಳಿ ಹಾಗೆ ಯಾಕೆ ಬಚ್ಚಿಟ್ಕೋಬೇಕಾಗಿತ್ತು? ನನ್ನ ನೋಡಿದ ತಕ್ಷಣ ಕಳ್ಳಿ ಹಾಗೆ ಯಾಕೆ ಓಡೋಗ್ಬೇಕಾಗಿತ್ತು? ಅಮ್ಮ, ನಿನಗಿನ್ನೂ ಇವಳಲ್ಲಿ ಒಳ್ಳೆತನ ಕಾಣಿಸ್ತಾ ಇದೆಯಾ? ನನಗೆ ಇವಳಲ್ಲಿ ದ್ರೋಹ ಕಾಣಿಸ್ತಾ ಇದೆ. ಏನ್ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ಯಾ ಅಣ್ಣ? ಇವತ್ತು ಇವಳಿಗೆ ಅವಕಾಶ ಕೊಟ್ರೆ ನಾಳೆ ಇನ್ನೊಬ್ರು ತಯಾರಾಗಿ ನಿಂತ್ಕೋತಾರೆ. ಇನ್ನೊಂದ್ಸಾರಿ ಈ ರೀತಿ ತಪ್ಪಾಗಬಾರ್ದು ಅಂತಂದ್ರೆ, ಈ ರೀತಿ ಮಾಡೋದಕ್ಕೆ ಯೋಚನೆ ಬರಬಾರ್ದು ಅಂತಂದ್ರೆ ಕನಿಕರ ತೋರಿಸ್ದೆ ಇವಳಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಅಣ್ಣ, ಶಿಕ್ಷೆ ನೀನು ಕೊಡ್ತೀಯ ಇಲ್ಲ ನಾನು ಕೊಡ್ಲಾ? ಭದ್ರಾ, ರಾಜಮ್ಮ, ಅಮ್ಮ ಹೇಳಿದ್ದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಕಳ್ತನ ಮಾಡಿರೋ ತಪ್ಪಿಗೆ ನಿನ್ನ ಕೈಗಳನ್ನ ಅಲ್ಲೇ ಕತ್ತರಿಸಾಕ್ತಿದ್ದೆ. ಅದು ಅಲ್ಲದೆ ವರ್ಷಗಳಿಂದ ಅದೇ ಕೈಗಳಿಂದ ನಮಗೆ ಸೇವೆ ಮಾಡಿದೀಯ. ಹೋಗ್ಲಿ ಅಂತ ಬಿಡ್ತಿರೋ ನಿನ್ನಲ್ಲ, ನಿನ್ನ ಕೈಗಳನ್ನ. ರಾಜಮ್ಮ, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಊರಿಂದ ಬಹಿಷ್ಕಾರ. ಈಗಿಂದೀಗ್ಲೇ ಊರ್ ಬಿಟ್ಟು ಹೊರಟೋಗು. ಅಪ್ಪಿ ತಪ್ಪಿ ಊರಿಗೆ ಮತ್ತೆ ವಾಪಸ್ ಬರಬೇಡ. ಅದಕ್ಕೆ ಮೀರಿ ವಾಪಸ್ ಬಂದ್ರೆ ನಿನ್ ಸಾವು ಖಚಿತ. ಹೋಗೋ. ನನ್ನನ್ನು ಕ್ಷಮಿಸಿ ಬುದ್ಧಿ. ಅಮ್ಮ ನಾಗಮ್ಮ, ಯಾವ ಮಗುಗೋಸ್ಕರ ಇಷ್ಟೆಲ್ಲ ಮಾಡಿದ್ನೋ ಆ ಮಗುನ ಕಾಪಾಡಕ್ಕಾಗ್ದೇನೆ ಊರ್ ಬಿಟ್ಟು ಹೋಗೋ ತರ ಆಯ್ತು. ಆ ಮಗು ಎಲ್ಲೇ ಇದ್ರು ಕ್ಷೇಮವಾಗಿರೋಗ್ ನೋಡ್ಕೋ ತಾಯಿ. ಆ ರಾಕ್ಷಸರ ಕಣ್ಣಿಗೆ ಬೀಳ್ತಿರೋಗೆ ಕಾಪಾಡು ತಾಯಿ, ಕಾಪಾಡು. ರಾಜಮ್ಮ, ನಿನ್ನೆ ಇಲ್ಬಾ. ಮೋಹಿನಿ, ಮಗು ನಿನ್ನ ಹತ್ರ ಇದೆಯಾ? ಯಾರ ಕೇಳಿಸ್ಕತಾರೆ, ಬಾ. ಸಮಯಕ್ಕೆ ದೇವರಾಗಿ ಬಂದು ಕಾಪಾಡ್ದೆ. ಇಲ್ಲ ಅಂದ್ರೆ ಯಾರ್ ಮಗು, ಎಲ್ಲಿಂದ ಕರ್ಕೊಂಬಂದೆ, ಯಾರು ಕರ್ಕೊಂಬಂದ್ರು ಅಂತ ಅನುಮಾನ ಪಡ್ತಾ ಇದ್ರು. ಈ ಮಗುನ ಸಾಕಕ್ಕೆ ನಂಗೇನು ಕಷ್ಟ ಆಗಕ್ಕಿಲ್ಲ, ಆದ್ರೆ ಆ ವರ್ಮನ್ ಕಣ್ಣಿಗೆ ಬಿದ್ರೆ ಕಷ್ಟ. ಅದಕ್ಕೆ ನೀನ್ ಈ ಮಗಿನ ಎತ್ಕೊಂಡೋಗಿ ದೂರ ಸಾಕು. ಆ ನಾಗಮ್ಮ ನಿಂಗೆ ಜೊತೆಯಾಗಿರ್ತಾಳೆ. ನಿನ್ ಕರ್ತವ್ಯ ನೀ ಮಾಡು. ನೀನು ಸರಿಯಾಗೇ ಹೇಳ್ದೆ ಮೋಹಿನಿ. ಇದು ಸಾಮಾನ್ಯ ಮಗು ಅಲ್ಲ, ನಾಗಮ್ಮನ ವರ್ದಿಂದ ಹುಟ್ಟಿದಾಳೆ. ಆ ನಾಗಮ್ಮನ ಆಜ್ಞೆಯಿಂದನೇ ಇವಳು ಸಿಕ್ಕಿರೋದು. ಇವಳನ್ನ ನಾನು ಕಣ್ ರೆಪ್ಪೆ ತರ ನೋಡ್ಕೊಳ್ತೀನಿ. ಇವಳಿಗೋಸ್ಕರನೇ ಬದುಕ್ತೀನಿ. ಆ ನಾಗಮ್ಮ ನನ್ ಕೊಟ್ಟಿರೋ ಕರ್ತವ್ಯನ ನಾನ್ ನೆರವೇರಿಸ್ತೀನಿ. ಸರಿ, ಹುಷಾರು. ಯಾರಾದ್ರೂ ಬರಕ್ ಮುಂಚೆ ಈ ಊರ್ ಬಿಟ್ಟು ಹೋಗು. ಕೊಡು. ಜೈ ನಾಗಮ್ಮ ತಾಯಿ.
ಎದಳೆ ಎದಳು. ಏಯ್ 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 ಯಾರ್ನೇ ನೀನು ರಾಜಮ್ಮನ್ ಕೊಟ್ಟು ಊರು ದಾಟಿಸ್ತಾ ಇದ್ದೆ? ನನ್ ಮಗಿನೇ ಅಮ್ಮವ್ರೆ. ನಿನ್ನ ಮಗುನ? ಅದು ನಿನ್ನ ಮಗುನಾ? ಹೇಳು, ನಿಜ ಹೇಳು. ಹೇಳು, ಯಾರ್ದ ಮಗು? ನನ್ ಮಗಿನೇ. ಸುಳ್ಳು ಸುಳ್ಳು ಹೇಳಿದೆ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು, ನಿನ್ನ ಮನೆತನ ಯಾವುದು? ಮುಚ್ಚಿಡ್ತಿರೋ ರಹಸ್ಯ ಏನು? ಯಾರ್ದ ಮಗು? ನನ್ ಮಗಿನೇ. ನಿನ್ ಮಗುನ? ನಿನ್ ಮಗುನ? ಏಯ್! ನಿಜಾನೇ ಹೇಳ್ತಾ ಇವ್ನಿ, ಅದು ನನ್ನ ಮಗಿನೇ. ಮರ ಕೊಂಬೆನ್ ಬಿಟ್ಕೊಡಲ್ಲ, ಯಾವತ್ತು ಕಣ್ಣು ರೆಪ್ಪೆನ ಬಿಟ್ಕೊಡಲ್ಲ. ತನ್ನ ಹೊಟ್ಟೆಲ್ ಹುಟ್ಟಿದಂತ ಮಗುನ ಯಾವುದೇ ತಾಯಿ ಬೇರೆಯವ್ರ ಕೈ ಕೊಟ್ಟು ಊರಿಂದ ಕಳಿಸ್ಕೊಡೋದಿಲ್ಲ. ನನಗ್ ನಿಜ ಗೊತ್ತಾಗ್ಬೇಕು. ನೀನಿವಾಗ ನಿಜ ನನಗೆ ಹೇಳಲೇಬೇಕು. ಏಯ್, ಹೇಳ, ನಿಜ ಹೇಳು. ನಿಜ ಹೇಳು, ಯಾರ್ದ ಮಗು? ಹೇಳ್ತೀಯ ಇಲ್ವಾ? ಹೇಳಲ್ವಾ? ಹೇಳ್ತೀಯ ಇಲ್ವಾ? ಅಣ್ಣನೇ ಅಲ್ಲ, ಅರವಿಂದೇ ಅಲ್ಲ, ಇಲ್ಲಿರೋದು ಭದ್ರಕಾಳಿ, ಭದ್ರಾವತಿ. ಹೇಳು 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 ಹೇಳು. ನನ್ ಮಗು ಮರೆ, ನನ್ ಮಗು. ನಿನ್ ಮಗುನ? ಅದ್ ನಿನ್ ಮಗುನ? ನಿನ್ನ ನಿನ್ನ ಮಗುನ? ಹೇಳು ಹೇಳು. ಹೇಳ್ತೀನಮ್ಮವ್ರೆ, ಹೇಳ್ತೀನಮ್ಮವ್ರೆ. ಹೇಳು ಹೇಳು. ಆ ಮಗ ಮಹಾದೇವಿ ಮಗಳ ಮೊರೆ. ಅತ್ತೆ, ಏನ್ರಿ 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 ಎಲ್ಲಿದ್ದೀರಾ ಅತ್ತೆ? ಏನ್ರಿ? ಏನಾಯ್ತು ಅರವಿಂದ? ಯಾಕಮ್ಮ, ಯಾಕೆ ಹಾಕೋಕೊಂಡೆ? ಹಾವು ಹಾವು ನನ್ನ ಮಗುನ ಕಚ್ಚಕ್ ಬರ್ತಾ ಇದೆ ರೀ. ಹಾವ? ಕನ್ಸೇನಾದ್ರೂ ಬಿತ್ತ ಅರವಿಂದ? ಕನ್ಸು ಗಿನ್ಸು ಏನು ಅಲ್ಲ ರೀ. ನಾನು ನನ್ನ ಕಣ್ಣಾರೆ ನೋಡ್ದೆ, ಗರುಡ ಪ್ರತಿಮೆಗೆ ಯಾವ್ದೋ ಕಿರಣ ಬಿದ್ದು ಅದು ಕೆಳಗ್ ಬಿತ್ತು. ಆವಾಗ ಗೇಟ್ ಓಪನ್ ಆಯ್ತು. ಹಾವು
ಹಾವು ಒಳಗೆ ಬಂದ್ಬಿಡ್ತು. ನಿಂಗೇನೋ ಭ್ರಮೆ ಆಗಿದೆ ಅರವಿಂದ. ಅಯ್ಯೋ ಭ್ರಮೆ ಅಲ್ಲ ರೀ, ನಿಜಾನೇ. ಬೇಕು ಅಂದ್ರೆ ನೀವೇ ಬಂದು ನೋಡಿ, ಬನ್ನಿ. ನೋಡಿ, ನಿಮ್ ಕಣ್ಣಾರೆ ನೀವೇ ನೋಡಿ, ಕನಸೋ ಭ್ರಮೆನ ಅಂತ ನೀವೇ ಹೇಳಿ. ಸಿಡಿಲ್ ಬಿದ್ದಿದ್ದಕ್ಕೆ ಒಡೆದೋಗಿದೆ ಅರವಿಂದ. ಅಲ್ಲ ರೀ, ಹಾವಿನ ದ್ವೇಷಕ್ಕೆ ನನ್ ಮಗು ಬಲಿಯಾಗದೆ ಇರಲ್ಲ ಅನ್ಸುತ್ತೆ. ಹೇಳಿದ್ನಲ್ಲ, ಅದ್ ನಡೆಯೋಕ್ ಸಾಧ್ಯ ಇಲ್ಲ. ಇಲ್ಲ ರೀ, ಇವತ್ತು ಗೇಟ್ ದಾಟಿ ಬಂದಿದೆ, ನಾಳೆ ಹೊಸ್ಲು ದಾಟಲ್ಲ ಅಂತ ಏನ್ ಗ್ಯಾರಂಟಿ? ಇನ್ ತಡ ಮಾಡೋದ್ ಬೇಡ, ನಾವ್ ಈಗ್ಲೇ ಕುಲಗುರು ಹತ್ರ ಹೋಗೋಣ. ಆ ಹಾವಿಂದ ಯಾವ ರೂಪದಲ್ಲಿ ನನ್ ಮಗುಗ ಅಪಾಯ ಆಗುತ್ತೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ಹುತ್ತಲ್ಲಿರೋ ಹುಳಕ್ಕೇನ್ ಎದುರ್ತೀಯ? ಅರ್ಥ ಇಲ್ದಿರೋ ಭಯಗಳು, ಅನವಶ್ಯಕವಾದ ಗಾಬರಿಗಳನ್ನ ಬಿಡು ಅರವಿಂದ. ನನ್ ಕೈಲಿ ಆಗಲ್ಲ ರೀ, ನಾನ್ ನೆಮ್ಮದಿಯಾಗಿ ಬಾಳಕ್ ಆಗಲ್ಲ. ಕುಲಗುರು ಕೊಟ್ಟಿರೋ ರಕ್ಷೆ ಮೇಲೆ ನಂಬಿಕೆ ಇಡಮ್ಮ. ನಮ್ದು ಗರುಡ ವಂಶ ಅನ್ನೋ ವಿಷಯ ಮರಿಬೇಡ ಅರವಿಂದ. ಇವನು ನಮ್ ವಂಶೋದ್ಧಾರಕಾರಿ. ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ರಿ. ತಂದೆಯಾಗಿ ನಿಮ್ ಜವಾಬ್ದಾರಿನ ಮರಿಬೇಡಿ. ಬನ್ನಿ ಬನ್ನಿ ಹೋಗೋಣ. ಕಟ್ಕೊಂಡೋಳ್ ಕಣ್ಣೀರು ಮನೆಗೆ ಒಳ್ಳೇದಲ್ಲ ಅರವಿಂದ. ನಿಂದು ಕರುಳಿನ ಸಂಬಂಧ ಆದ್ರೆ ನಂದು ರಕ್ತ ಸಂಬಂಧ. ಹೆಂಡತಿ ಮಗುವಿನ ರಕ್ಷಣೆ ಮಾಡೋದು ಗಂಡನಾಗಿ ನನ್ನ ಕರ್ತವ್ಯ. ಗುರುಗಳ ಹತ್ರ ಹೋಗೋಣ ಬನ್ನಿ. ನಿನ್ ಭಯ, ಗಾಬರಿ, ನೋವು ನಂಗೆ ಅರ್ಥ ಆಗುತ್ತಮ್ಮ. ನಿನ್ ಮಗು ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ, ನಿಮ್ ವಂಶದ ಯೋಗಕ್ಷೇಮ ವಿಚಾರಿಸೋದು ಕೂಡ ನನಗೂ ಅಷ್ಟೇ ಮುಖ್ಯ. ನೀವು ರಕ್ಷಾ ತಾಯ್ತ ಕೊಟ್ಟಿದ್ರಲ್ಲ ಗುರುಗಳೇ, ಕಾರಣ ಇಲ್ಲದೆ ತೊಂದರೆಗಳು ಉಂಟಾಗಲ್ಲ. ವೈರಿಗಳ ಬಲ ಜಾಸ್ತಿ ಆದಾಗ ಆಗಾಗ ಹೀಗೆ ನಡೀತಾ ಇರುತ್ತೆ. ಅನಿರುದ್ಧನನ್ನ ಮೃತ್ಯುಗಂಡಾಂತರದಿಂದ ತಪ್ಪಿಸೋದಕ್ಕೆ ಒಂದೇ ಒಂದು ದಾರಿ ಇದೆ. ಹೇಳಿ ಸ್ವಾಮಿ, ಏನೇ ಆಗ್ಲಿ, ಎಷ್ಟೇ ಕಷ್ಟ ಆದ್ರೂ ನಷ್ಟ ಆದ್ರೂ ನಡೆಸ್ತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಗುರುಗಳೇ. ಕ್ರಮ ತಪ್ಪದೆ ಶೂನ್ಯ ಮಾಸಗಳನ್ನ ಬಿಟ್ಟು 108 ಮೃತ್ಯುಂಜಯ ಹೋಮಗಳನ್ನ ನಡೆಸಬೇಕು. 108ನೇ ಮಹಾಮೃತ್ಯುಂಜಯ ಹೋಮದಲ್ಲಿ ಅನಿರುದ್ಧನ ಕೈಯಲ್ಲಿ ಪೂರ್ಣಾಹುತಿ ಮಾಡಿಸ್ಬೇಕು. ಆಗ್ಲೇ ಅವನು ಪೂರ್ಣಾಯುಷಿ ಆಗ್ತಾನೆ. 108 ಹೋಮ ಅಷ್ಟೇ ಅಲ್ಲ ಗುರುಗಳೇ, ಎಷ್ಟು ಬೇಕಾದ್ರೂ ಹೋಮ ಮಾಡಿಸ್ತೀವಿ. ನನ್ ಮಗು ಇನ್ನು 100 ವರ್ಷ ಬದುಕ್ಬೇಕು. ನೀವು ಹೇಳದಾಗೆ ಎಲ್ಲ ಹೋಮಗಳನ್ನ ನಡೆಸ್ತೀನಿ ಸ್ವಾಮಿ. ಅನಿರುದ್ಧನ ಯೋಗಕ್ಷೇಮಕ್ಕಾಗಿ ನಾನೇ ಜೊತೆಗಿದ್ದು ಈ ಹೋಮಗಳನ್ನ ನಡೆಸ್ತೀನಮ್ಮ. ನೀವು ಧೈರ್ಯವಾಗಿರಿ. ಏಯ್, ರಾಜಮ್ಮ ಮಹಾದೇವಿ ಮಗಳ ಜೊತೆ ಓಡೋಗ್ತಿದ್ದಾಳೆ. ಅವಳು ಕಾಡು ದಾಟಬಾರ್ದು. ಹುಲಿ ಜಿಂಕೆನ ಬೇಟೆಯಾಡೋ ತರ ಬೇಟೆಯಾಡಿ ಅವಳನ್ನ ಸಾಯಿಸಿ, ಗುರ್ತೆ ಸಿಗ್ದಿರೋ ಹಾಗೆ ಅವಳು ಕತೆ ಮುಗಿಸಿ ಹೊರಡಿ. ಏಯ್, ಸಿಗ್ಲಿಲ್ಲ ಅಂತ ನೀವೇನಾದ್ರೂ ವಾಪಸ್ ಬಂದ್ರೆ ರಾಜಮ್ಮ ಒಳ್ಳೆ ಕೆಲಸ ಮಾಡಕ್ ಹೋಗಿ ಸಾಯ್ತಾ ಇದೆಯಲ್ಲ ಪಾಪ. ಏಯ್, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ.
ಏಯ್ ನಿಂತ್ಕೋ, ನಿಂತ್ಕೋ ಏಯ್, ಎಲ್ಲಿಗೆ ಹೊಡ್ತಿದ್ಯಾ ಹೊಡ್ಬೇಡ, ನಿಂತ್ಕೋ. ಏಯ್ ಏಯ್ ನಿಂತ್ಕೋ, ಏಯ್ ನಿಂತ್ಕೋ ಓಡ್ಬೇಡ, ನಿಂತ್ಕೋ. ಲೇ ಇದು ದೊಡ್ಡ ಹಾವಿನ ಗುಹೆ ಅನ್ಸುತ್ತೆ. ನಮಗೆ ಹೋಗಕ್ಕಾಗಲ್ಲ, ವಾಪಸ್ ಹೋಗೋಣ ಬಾ. ಮತ್ತೆ ಅವ್ರ ಕತೆ ಏನು? ಅಮ್ಮವರು ಅವರಿಬ್ರು ನಾ ಮುಗಿಸ್ಬಾ ಅಂತ ಹೇಳಿದ್ರಲ್ಲ. ಲೋ ನಿನಗೆ ತಲೆ ಕೆಟ್ಟಿದ್ಯಾ? ಹಾವಿನ ಗುಹೆ ಒಳಗೆ ಹೋದವರು ಹಾವಿಗೆ ಆಹಾರ ಹಾಕ್ತಾರೆ ಹೊರತು ಹೊರಗೆ ಹೆಂಗೋ ಬರ್ತಾರೆ? ಬಾ. ಹಾ ನಡಿ. ಮಗುಗೂ ನಿನಗೂ ಈಗ ಯಾವ ಭಯನೂ ಇಲ್ಲ. ಹೊರಗಡೆ ಬಾ. ಯಾರು ಮಾತಾಡ್ತಿರೋದು? ಭಯ ಇಲ್ಲ ಅಂತ ಹೇಳಿದ್ನಲ್ಲ, ಬಾ. ಭಯ ಪಡಬೇಡ, ಅವರು ಹೊರಟೋದ್ರು. ಅಮ್ಮ, ನೀವು ಅನುಮಾನ ಪಡಬೇಡ, ನನ್ನನ್ನು ಏನು ಕೇಳೋ ಪ್ರಯತ್ನ ಮಾಡಬೇಡ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿದ್ರೆ ಸಾಕು. ನಿನಗೂ ಮಗುಗೂ ಒಳ್ಳೇದೇ ನಡೆಯುತ್ತೆ. ಸರಿನಮ್ಮ. ಕೈ ಚಾಚು. ಈ ವಜ್ರನ ಕೈಯಲ್ಲಿಟ್ಕೊಂಡು ಮೌನವಾಗಿ 9 ಮೈಲಿ ಹಿಂದೆ ತಿರುಗಿ ನೋಡ್ದೆ ಪ್ರಯಾಣ ಮಾಡು. 1 ಗ್ರಾಮ ಬರುತ್ತೆ. ಈ ವಜ್ರ ನಿಮ್ಗೆ ರಕ್ಷಣೆ ಕೊಡುತ್ತೆ. ಆ ಗ್ರಾಮನೇ ನೀವ್ ವಾಸ ಮಾಡೋಂಥ ಸ್ಥಳ. ಸರಿನಮ್ಮ. ಅಲ್ಲಿ ಏನ್ ನಡೆದ್ರೂ ವಿಚಲಿತಳಾಗ್ಬೇಡ. ಯಾರು ಏನೇ ಕೇಳಿದ್ರೂ ಉತ್ತರ ಕೊಡಬೇಡ. ನಿನ್ನ ಮೌನನೇ ಎಲ್ಲದಕ್ಕೂ ಉತ್ತರ ಆಗ್ಬೇಕು. ಹಾಗೆ ಆಗ್ಲಮ್ಮ. ನೀನಿನ್ನು ಹೊರಡು. ಸರಿನಮ್ಮ. ಅವಳನ್ನ ಸಾಯಿಸೋದಕ್ಕೆ ನಿಮ್ಮನ್ನ ಕಳ್ಸಿದ್ರೆ ಹಾವಿನ ಗುಹೆಗೆ ಅವಳು ಹೋಗಿದ್ದಾಳೆ, ಅದೇ ಅವಳನ್ನ ಕಚ್ಚುತ್ತೆ, ಅವರಿಬ್ರು ಸಾಯ್ತಾರೆ ಅಂತ ನೀವಿಬ್ರು ಅಂದ್ಕೊಂಡಿದ್ದೀರಾ? ಹೌದಮ್ಮ. ಆದ್ರೆ ಹಾವಿಗೆ ಭಯ ಬಿದ್ದು ಅವಳನ್ನಲ್ಲೇ ಬಿಟ್ಟು ಬಂದಿದ್ದೀರಾ ಅಂತ ನನಗ್ ಗೊತ್ತು. ಏಯ್, ಹಾವು ನಮಗಷ್ಟೇ ವೈರಿ ಕಣೋ.
ಅವಳಿಗೆ ಯಾಕೆ ತೊಂದರೆ ಕೊಡುತ್ತೆ? ನೀವ್ ಅಂದ್ಕೊಂಡಂಗ ಅಲ್ಲೇನು ಆಗಲ್ಲ, ಅವರಿಬ್ರು ಸಾಯಲ್ಲ. ಅವಳಷ್ಟು ಸುಲಭವಾಗಿ ಸಾಯೋದಿಲ್ವೋ? ಹುತ್ತದೊಳಗೆ ಕೈ ಹಾಕಿ ಹಾವಿನ ಏಟಿಂದ ತಪ್ಪಿಸ್ಕೊಳ್ಬೋದೇ ಹೊರತು ಈ ಭದ್ರಾವತಿನ ಯಾರಾದ್ರೂ ಎದುರಾಕೊಂಡ್ರೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅವಳ ಸಾವು ನನ್ನ ಕೈಯಲ್ಲೇ ಬರ್ತಿದ್ಯೋ. ಎಲ್ಲೇ ಇದ್ರೂ ಯಾವನೇ ಅಡ್ಡ ಬಂದ್ರೂ ಖಂಡಿತವಾಗ್ಲೂ ಅವಳನ್ನ ಸಾಯಿಸ್ತೇನೆ. ಆ ತಾಯಿ ಯಾವಾಗ ಖುಷಿ ಪಡ್ತಾಳೋ, ನಾನು ಯಾವಾಗ ತಾಯಿಗೋಸ್ಕರ ಶಂಕ ಊದ್ತೀನೋ, ಆ ತಾಯಿ ದುಃಖ ಕಡಿಮೆ ಆಗದೆ ಈ ಊರಿನ ದರಿದ್ರ ತೊಲಗೋದಿಲ್ಲ. ಪೂಜೆನೂ ನಡೆಯೋದಿಲ್ಲ, ವಿಧಿವಿಧಾನಗಳು ನಡೆಯೋದಿಲ್ಲ. ತಾಯಿ ಆಗೋ ಭಾಗ್ಯನೇ ಇಲ್ಲದೆ ಬಂಜೆಗಳ ಊರಾಗ್ತಿದೆ.